देखिए, पश्चिम बंगाल नाम का साथ बहुत बड़ा हिस्ट्री है, इसलिए हमारी जो मंत्र है विकास भी होगा, विरासत भी होगा। ये हमारी जो ऐतिह्य है इसको खत्म करना तो नहीं चाहिए। पश्चिम बंगाल नाम रहेगा, आने वाला दिन में भी रहेगा। ये इतिहास है, नेक्स्ट जनरेशन को इसका पता चलना चाहिए। ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರು ರಾಜ್ಯದ ಹೆಸರನ್ನ ಬಾಂಗ್ಲಾ ಅಂತ ಮರುನಾಮಕರಣ ಮಾಡೋ ಪರವಾಗಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಪಶ್ಚಿಮ ಬಂಗಾಳ ಅನ್ನೋದು ಇತಿಹಾಸದಲ್ಲಿ ಬೇರೂರಿದೆ ಅನ್ನೋ ಮಾತನ್ನ ಪ್ರತಿಪಾದಿಸಿದ್ರು. ಇದಕ್ಕೂ ಮುಂಚೆ ಮಮತಾ ಬ್ಯಾನರ್ಜಿ ಸರ್ಕಾರ ರಾಜ್ಯದ ಹೆಸರನ್ನ ಪಶ್ಚಿಮ ಬಂಗಾದಿಂದ ಬಾಂಗ್ಲಾ ಅಂತ ಬದಲಾಯಿಸುವುದಕ್ಕೆ ಶಾಸಕಾಂಗ ಸಭೆಯಲ್ಲಿ ಮಸೂದೆಯನ್ನ ಅಂಗೀಕರಿಸಿತ್ತು. ಇಷ್ಟಾದರೂ ಹೊಸ ಹೆಸರು ಬಾಂಗ್ಲಾದೇಶದಂತೆ ಧ್ವನಿಸಬಹುದು ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಎರಡನ್ನೂ ಪ್ರತ್ಯೇಕ ಮಾಡೋದು ಕಷ್ಟ ಅನ್ನೋ ಕಳವಳದಿಂದ ಕೇಂದ್ರ ಅದನ್ನು ಅನುಮೋದಿಸಿರಲಿಲ್ಲ. ಇಷ್ಟಾದರೂ ಈ ವರ್ಷದ ಫೆಬ್ರವರಿಯಲ್ಲಿ ಕೇಂದ್ರ ಸರ್ಕಾರ ಕೇರಳವನ್ನು ಕೇರಳಂ ಅಂತ ಮರುನಾಮಕರಣ ಮಾಡೋದಕ್ಕೆ ಅನುಮೋದನೆ ಕೊಡೋದ್ರೊಂದಿಗೆ ಬ್ಯಾನರ್ಜಿ ಸರ್ಕಾರ ಬಂಗಾಳ ವಿರೋಧಿ ಅಂತ ಆರೋಪ ಮಾಡಿದರು. ಹೀಗಾಗಿ ಸುವೇಂದು ಅಧಿಕಾರಿಯವರು ನಾವು ಪಶ್ಚಿಮ ಬಂಗ ಅನ್ನೋ ಹೆಸರನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಇತಿಹಾಸ ನಾವು ನಿರಾಕರಿಸೋದಕ್ಕೂ ಸಾಧ್ಯ ಇಲ್ಲ, ಆ ಹೆಸರಲ್ಲೇ ಇತಿಹಾಸ ಇದೆ, ಮುಂದಿನ ಪೀಳಿಗೆ ಅದನ್ನು ತಿಳಿದುಕೊಳ್ಬೇಕು ಅನ್ನೋ ಮಾತನ್ನು ಹೇಳಿದರು. ಪಶ್ಚಿಮ ಬಂಗಾಳದ ಹೆಸರಿನ ಜೊತೆ ಬಹಳ ದೊಡ್ಡ ಇತಿಹಾಸ ಇರೋದ್ರಿಂದ ನಮ್ಮ ಮಂತ್ರ ವಿಕಾಸವೂ ಅದೇ ಆಗಿರಬೇಕು, ಪರಂಪರೆಯೂ ಉಳಿಬೇಕು. ನಮ್ಮ ಇತಿಹಾಸವನ್ನು ನಾವು ಮುಗಿಸಿಬಿಡಬಾರ್ದು. ಇಂದು ಬಾಂಗ್ಲಾದೇಶ ಅಂತೇನಿದೆಯೋ ಅದು ಪೂರ್ವ ಪಾಕಿಸ್ತಾನ ಆಗಿತ್ತು, ಆದರೆ ಇದರ ಹೆಸರು ಪಶ್ಚಿಮ ಬಂಗಾಳ ಅಂತ ಯಾಕಾಯಿತು? ಯಾಕಂದರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ಸ್ವಾಮಿ ಪ್ರಣವಾನಂದ ಅವರು ಇದನ್ನು ಪಾಕಿಸ್ತಾನಕ್ಕೆ ಸೇರಿಸೋದಕ್ಕೆ ನಿರಾಕರಿಸಿದರು. ಜೂನ್ 20ರಲ್ಲಿ ಅಸೆಂಬ್ಲಿಯಲ್ಲಿ ಪಶ್ಚಿಮ ಬಂಗಾಳದ ರಚನೆಯಾಯಿತು. ಅದಕ್ಕಾಗಿ ಪಶ್ಚಿಮ ಬಂಗಾಳ ಅನ್ನೋ ಹೆಸರು ಮುಂಬರೋ ದಿನಗಳಲ್ಲೂ ಮುಂದುವರಿಯುತ್ತೆ. ಇದು ಇತಿಹಾಸ. ಇಂದಿನ ಪೀಳಿಗೆಗೆ ಮತ್ತು ಮುಂಬರೋ ಪೀಳಿಗೆಗೆ ಪಶ್ಚಿಮ ಬಂಗಾಳ ಹೇಗೆ ರಚನೆಯಾಯಿತು ಅನ್ನೋ ಮಾಹಿತಿ ಸಿಗಬೇಕು. ಇಲ್ಲದೇ ಇದ್ರೆ ಇವತ್ತು ನಾವು ಈ ಸಭಾಂಗಣದಲ್ಲಿ ಸಭೆ ನಡೆಸೋದಕ್ಕೇನೆ ಸಾಧ್ಯವಾಗ್ತಾ ಇರಲಿಲ್ಲ. ನಾವು ಬಾಂಗ್ಲಾದೇಶದಲ್ಲೇ ಇರಬೇಕಾಗಿತ್ತು. ಅದಕ್ಕಾಗಿ ಕ್ಯಾಬಿನೆಟ್ ಈ ಯೋಜನೆಯ ಹೆಸರನ್ನ ಬದಲಾಯಿಸಿ ಪಶ್ಚಿಮ ಬಂಗಾಳ ಆವಾಜ್ ಅಂತ ಇಟ್ಟಿದೆ. ಇದರ ಹಿಂದೆ ದೊಡ್ಡ ಇತಿಹಾಸ ಇದೆ, ಮುಂದಿನ ಪೀಳಿಗೆಗೆ ಇದರ ಅರಿವಾಗಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. देखिए, पश्चिम बंगाल नाम का साथ बहुत बड़ा हिस्ट्री है, इसलिए हमारी जो मंत्र है विकास भी होगा, विरासत भी होगा। ये हमारी जो ऐतिह्य है इसको खत्म करना तो नहीं चाहिए। जो अभी बांग्लादेश है तब पूर्व पाकिस्तान था, उसका नाम भी बांग्लादेश है। और ये पश्चिम बंगाल क्यों किस लिए हुआ? इसलिए हुआ डॉक्टर श्यामा प्रसाद मुखर्जी और स्वामी प्रणवानंद ने पाकिस्तान जाने के लिए इनकार किया था। 1947 20 जून पश्चिम बंगाल का फॉर्मेशन हुआ था असेंबली के अंदर, इसलिए पश्चिम बंगाल नाम रहेगा, आने वाला दिन में भी रहेगा। एक इतिहास है, वर्तमान पीढ़ी और आने वाला पीढ़ी को ये जानकारी मिलना चाहिए किस तरीके से पश्चिम बंगाल का फॉर्मेशन हुआ था। नहीं तो आज ये सभागृह में मीटिंग नहीं हो सकता, हम लोग का बांग्लादेश में रहना पड़ता था। इसलिए हम लोग बांग्लार बाड़ी का नाम चेंज करके कैबिनेट पश्चिम बंग आवास रखा है। इसका बड़ा इतिहास है, नेक्स्ट जनरेशन को इसका पता चलना चाहिए। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.